ಋತು ಇವಾಗ ಏನಾನ ನಮ್ಮ ಊರಾಗ ಯಾರನ್ನ ನೋಡ್ಬಿಟ್ರೆ ಬೋಲ್ ಆಶ್ಚರ್ಯ ಪಡ್ತಾರೆ. ಇದೇನಪ್ಪ ಇದು ಋತಮ್ಗೆ ಹಿಂಗ್ ಬಂದ್ಬಿಟ್ಟ ಕೂದ್ಲು ಅಂತ ಹೇಳಿ ಆಶ್ಚರ್ಯ ಪಟ್ಬಿಡ್ತಾರೆ. ನೋಡಿದ್ರೆ ಎಲ್ಲಾರು ಹಂಗೆ ಅನ್ಕೊಂತಾರ ಕಣಮ್ಮ. ಹ್ಞೂ ಕಣಜ್ಜಿ, ನಮ್ಮ ಅಪ್ಪ ಎಂತೂ ಬಿಡತ್ಲಾಗೆ ಫಸ್ಟ್ ನಮ್ಮ ಅಪ್ಪ ನೋಡ್ಬೇಕು ಅನ್ನಿಸ್ತೈತೆ ನನಗೆ. ನಮ್ಮ ಅಪ್ಪ ಎಂತೂ ಭಾಳ ಖುಷಿ ಪಡುತ್ತೆ. ನಮ್ಮ ಅಪ್ಪಾಜಿ ಬಾ, ನಮ್ಮ ಅಪ್ಪಾಜಿನ ನೋಡ್ಬೇಕು ನಾನು ಫಸ್ಟ್. ನಡಿ ಆ ಸುಸ್ಸಿರ್ಮಂತಾಗ ಸಿನ್ನೆ ನಡಿ, ಇಲ್ಲ ಸಿನ್ನೆ ನಡಿಯಮ್ಮ. ಎಲ್ಲರೂ ಆಡ್ಕೊಂತಿದ್ ಲೌಡ್ಯಾರಲ್ಲ ನೋಡ್ಲಿ. ಕಣ್ಣಾಕ್ ಬೆಲ್ಲಿಕ್ತಂಗೆ ಅಂಬಳಲ್ಲ ಅವಳು ಸುಸಿ ರಮ್ಮಯ್ಯ. ಯಾಕೆ ಅವಳು ಎಲ್ಲರೂ ಮಾತಾಡಾರಲ್ಲ. ನಡಿ ಅವ್ರ ಎದುರಿಗೆ ಹೋಗೋಣ. ಅವ್ರ ಕಣ್ಣೆದುರಿಗೆ ಹೋದ್ರೆ ಅವಾಗ ನೋಡ್ತಾರೆ. ನಡಿ ಹೋಗೋಣ. ಹಾಗಳ ಎಲ್ಗೋಗಿದ್ದೆ ಯಾಕಜ್ಜ ಏಕಯ್ಯ? ಕಾಣ್ತಿರ್ಲಿಲ್ಲ. ಯಾರು ಅಮ್ಮ? ಋತಮ್ಮ ಆಗೈತಿ. ಕಣೆ ಭಾಗ್ಯಮ್ಮ, ನಮ್ಮ ಋತುನೇನೆ ನೋಡೆ, ನಮ್ಮ ಋತಮ್ಗೆ ಕೂದಲು ಬಂದವೆ. ಕೂದಲಿಲ್ಲ ಅಂತಿದ್ವಲ್ಲ, ಹೇಳಿ ನೋಡು ಕೂದಲು ಬಂದವೆ ಇವಾಗ. ನೋಡಮ್ಮ ಋತಮ್ಮ ಕೂದಲು ಹೆಂಗ್ ಬಂದವೆ. ನಾನು ಯಾರಪ್ಪ ಇವರು ಅಂದ್ಕಂಡೆ ಗುರ್ತೆ ಸಿಗ್ಲಿಲ್ಲ ಹೋಗತ್ತ. ನೋಡಮ್ಮ ಎಷ್ಟು ಚೆನ್ನಾಗಿ ಬಂದವೆ. ಹಂಗೇನೆ ನಿಜವಾದ ಕೂದ್ಲೇನು? ಭಾಗ್ಯಕಯ್ಯ, ನಿಜವಾದ ಕೂದ್ಲೇನೆ. ನಾನು ತಿರುಪತಿ ತಿಮ್ಮಪ್ಪಂಗೆ ಆರಕೆ ಮಾಡ್ಕೊಂಡಿದ್ವಲ್ಲ, ಹೋಗಿ ಬಂದಾಗಿಂದನು ಒಳ್ಳೇದಾಯ್ತು, ಅದಕ್ಕೇನೆ ಬಂದೇವೆ ಕೂದಲು. ನೋಡು, ನಿನ್ನ ಮದುವೆ ಆಗ್ಬೇಕಾಯ್ತು, ನೀನು ಮದುವೆನೂ ಆಗ್ಬೇಕಾಗಿತ್ತು. ನೋಡು ಮದುವೆನೂ ಆಯಿತು, ನೀನು ಕೂದಲು ಬಂದವು, ಎಲ್ಲ ಒಳ್ಳೇದೂ ಆಯಿತು. ಅದಕ್ಕೂ ನಿನ್ನ ಮದುವೆ ಆಗಿರೋ ಯೋಗ ಬಲದಿಂದಲೇ ಕೂದಲು ಬಂದಿರೋದು ಅವನು. ಹೆಂಗೋ ಬಿಡತ್ತ, ಒಳ್ಳೇದಾಯ್ತು. ನೋಡೆ ಭಾಗ್ಯಮ್ಮ, ನನ್ನ ಮೊಮ್ಮಗಳು ಎಂತ ಸೆನಕ್ ಕಂಬ್ತಾಳೆ. ಬೋಲ್ ಚೆನ್ನಾಗಿ ಕಂಬ್ತೈತೆ ಹೇಳು. ಋತು ಎಂತ ಸೆನಕ್ ಕಂಬ್ತೈತೆ. ಹಂಗೆ ಎಷ್ಟು ಲಕ್ಷಣಾಗಿ ಕೂದಲಿರೋದ್ಕೋದ್ಕೂ ಎಷ್ಟು ಲಕ್ಷಣ ಕಾಣಿಸ್ತೈತೆ. ಕೂದಲಿಲ್ಲ ಅಂದ್ರೂ ಅವಾಗ ಯಾಕ ಲಕ್ಷಣಾಗೆ ಕಾಣಿಸ್ತಾ ಇತ್ತು ಋತಮ್ಮ. ಅದಕ್ಕೆ ಮತ್ತೆ ಇವಾಗ ಹೇಳ್ತಿದ್ರಲ್ಲ, ಲೌಡ್ಯಾರ ಆಡ್ಕೊಂತಿದ್ರಲ್ಲ ಕೂದಲಿಲ್ಲ ಅಂತೇಳಿ, ಅವ್ರ ಮುಂದೆಲ್ಲ ಕರ್ಕೊಂಡು ಹೋಗ್ತೀವ ನನ್ನ ಮೊಮ್ಮಗಳನ್ನ ನೋಡ್ಲಿ. ಲೌಡ್ಯಾರೆಲ್ಲನ ನೋಡಿ ಇವಾಗ ಬಾಯ್ಮೆ ಕೈ ಇಕ್ಕಬೇಕು. ಏನಪ್ಪ ಇದು ಹಿಂಗಾಗೈತೆ, ಇವಳಿ ಕೂದಲು ಬಂದೇವೆ ಅನ್ಬೇಕು. ಯಾಕ ನಿನ್ನ ಮೊಮ್ಮಗಳನ್ನ ಆಡ್ಕೊಂಡಿದ್ಲಲ್ಲ ಜಯಕಯ್ಯ, ಅವಳು ನಿನ್ನ ಮೊಮ್ಮಗಳನ್ನ ಆಡ್ಕೊಂಡಿದ್ಕೆ ಅವಳು ಸುಸ್ಸಿಗೆ ಕೂದಲೆಲ್ಲ ಉದ್ರೋಗ್ಯವೆ. ಅಯ್ಯೋ, ತಲೆಗೆ ಒಂದು ಕೂದಲಿಲ್ಲ. ಹೌದೇನು? ಏನೇ ಭಾಗ್ಯಮ್ಮ, ನೀನು ಹೇಳ್ತಿರೋದು ನಿಜಾನೇ? ನಾನು ಹೇಳ್ತಿರೋದು ನಿಜನೇ ಕಣಕ. ಅವಳಿಗೆ ಕೂದಲೆಲ್ಲ ಉದ್ರೋಗ್ಬಿಟ್ಟವೆ, ಬೋಡಿ ಆಗವಳೆ. ನೋಡವಳ ಕೂದಲು ಹೋದ್ವು, ಅಡ್ಕೆಂತಿದ್ದಾಳವು. ಇವಾಗ ನಿಮ್ಮ ಋತು ಕೂದಲು ಬಂದ್ವು. ಕಣೆ, ನಾನು ಹಂಗೆ ಸಾಕಾಕಿದ್ದೆ ಕಣೆ. ಕೂದಲೆಲ್ಲ ಉದ್ರೋಗ್ತಾ ಬೋಡಿ ಆಗ್ತೇನೆ. ನನ್ನ ಮೊಮ್ಮಗಳಿಗಿನ್ನ ಆತ ಆಗ್ತೀಯ ಅಂತ ಹೇಳಿದ್ದೆ. ನನ್ನ ಮೊಮ್ಮಗಳಿಗಿನ್ನ ತಲೆ ಒಂದಿಸ್ ಕೂದಲನ ಇದ್ವು ಅವಳಿಗೆ. ಓಟು ತಲೆಗೆ ಓಸು ಉದ್ರೇವೆ ಅಂತೀಯ? ಓಸು ಉದ್ರೆ ಬೇಕಾರೆ ಹೋಗಿ ನೋಡ್ರಿ, ಅಲ್ಲ ಆಸೆ ಹೋಗ್ರಿ, ಗೊತ್ತಾಗುತ್ತೆ. ಹೊರಗೆ ನಾನು ಇದ್ದು ನೋಡಿರಿ ಅಂತಿ. ನಡೀರುತ್ತು, ಸುಮ್ಮನೆ ಯಾಕೆ ಬಂದಿದ್ದೀವಿ, ಸುಮ್ಮನೆ ಹೋಗೋಣ. ಇಲ್ಲ ಬಂದಿದ್ದಿ, ಸುಮ್ಮನೆ ನಡಿಯಪ್ಪ. ಲಾಸಿ ಏನು ನಾವೇನು ಮಾತಾಡ್ಸೋದೇನು ಬೇಡ. ಅವರೇ ನೋಡ್ಲೇಳು. ನನ್ನ ಮೊಮ್ಮಗಳಿಗೆ ಕೂದಲು ಬಂದ ಅಂತಲೇನೆ ಭಾಗ್ಯಮ್ಮ. ಆಡ್ಕೊಂತೀವಿ ಹಂಗೆ ಕಣ್ಣಕ್ಕೆ ಬೆಳ್ಳಿಕ್ ತರಂಗಂಬರು. ಹೆಂಗಂಬರು ಹಂಗೇನಿ. ಹೋಗ್ರಿ ಅಲ್ಲ ಸಿನಿ ಹೋಗ್ರಿ. ಯಾಕ ಆ ಸುಸಿ ಮಂಗಳಮ್ಮನ ಮಗಳು ಬೋದೋ ದೌಲತ್ನಾಳವಳು. ಹೋಗ್ರಿ ಅಲ್ಲ ಸಿನಿ ಹೋಗ್ರಿ. ನಾನು ಕಾಲೇಜ್ಗೆ ಹೋಗೋಕ್ಕೆ ಇಲ್ಲಿ ನಿಂತ್ಕೊಂತಿದ್ದೆ. ಇಲ್ಲಿ ಆಸಿ ಬತ್ತಾ ನಾನು ಅಲ್ಲಿ ಹೊತ್ಕೊಂತಾನೆ ಇರಲಿಲ್ಲ. ಜನ ಜಾಸ್ತಿ ಅಂತ ಇಲ್ಲಿಗೆ ಬಂದು ಅಂಬರ್ಕಣಜ್ಜಿ ಅವರು. ಅಯ್ಯೋ ಹೆಂಗಂಬರ್ ಗೊತ್ತೇ? ಅಯ್ಯ ಅವರಿಬ್ರು ಆ ಸಿಂಧುನೂ ಅಸುಸಿ. ನಾನು ಹಂಗೆ ಅನ್ಕೊಂತಿದ್ದೆ, ದೇವ್ರಮ್ಮನ ಇವ್ರಿಗೆ ಸರಿಯಾಗಿ ಏನೋ ಒಂದು ಕೊಡಲ್ವೇ, ನನ್ನ ಅಂತಾರಲ್ಲ, ನನ್ನ ಪರಿಸ್ಥಿತಿ ಇವ್ರಿಗೂ ಬರಲ್ವೇ, ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅನ್ಕೊಂತಿದ್ದೆ. ನಾನೇನು ಅಷ್ಟೇನು ತಲೆ ಕೆಡಿಸ್ಕೊಂತಿರ್ಲಿಲ್ಲ, ಸುಮ್ಮನೆ ಹೋಗ್ತಿದ್ದೆ. ಇಲ್ಲಿ ನಿಂತ್ಕೊಂತಿದ್ದೆ ಕಣ್ರಿ. ಬಂದು ಹೆಂಗೆ ಆಡ್ಕೊಂಬಾರ ಗೊತ್ತಾ. ಇವತ್ತು ನನಗೇನೋ ಇವ್ರಿಗೆ ಬರೋಕೆ ಒಂಥರ ಸಂತೋಷ. ಇವಾಗ ನೋಡಿ ಅಲ್ಲಾಸಿನೇ ಹೋಗೋಣ. ತಲೆ ತಿರ್ಗಿ ಬಿದ್ದೋಗ್ಬಿಡ್ಬೇಕು. ಅದಕ್ಕೆ ಮತ್ತೆ ಅನ್ನೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಸ್ವಲ್ಪ ದಿನ ನಾವು ತಾಳ್ಮೆಯಿಂದ ಕಾಯ್ತಾ ಇರಬೇಕು. ಯಾವ ಮನುಷ್ಯನಿಗೆ ತಾಳ್ಮೆ ಇರುತ್ತೋ ಅವ್ನ ಜೀವನದಾಗ ಉದ್ಧಾರ ಆಗ್ತಾನಂತೆ. ಅದಕ್ಕೆ ನೀನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನೋಡ್ರುತ್ತು, ನಿನಗೆ ದೇವರು ಒಳ್ಳೇದು ಮಾಡ್ದ. ಈಗ ದೊಡ್ಡವ್ರನ್ನ ಮಾತು ಹೇಳಿದ್ದಾರೆ, ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನಂತೆ, ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನಂತೆ. ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಟ್ಟು ಕೊನೆಯಲ್ಲಿ ಕೈ ಹಿಡಿತಾನಂತೆ ದೇವರು. ಹಂಗೆ ಹಿಂಗೆ ಇದು ಸುಳ್ಳಲ್ಲ. ಅವ್ರಿಗೆ ನೋಡು ಕೂದಲಿದ್ವು, ಎಷ್ಟು ದಿವಸ ಮೆರೆದಾಡೋಡು, ನಿನಗೆ ಕೂದಲಿರಲಿಲ್ಲ. ನೀನು ಸುಮ್ಮನೆ ಇರ್ತಿದ್ದೆ. ತಾಳ್ಮೆಯಿಂದ ಇರೋದಕ್ಕೆ ದೇವ್ರು ನಿನಗೆ ಇವತ್ತು ಕೈ ಹಿಡ್ದ, ನಿನಗೆ ಕೂದಲು ಕೊಟ್ಟ, ಅವರಿಗೆ ಕೈ ಬಿಟ್ಬಿಟ್ಟ. ಹಾಗೆ ಈ ಮಾತು ಮಾತ್ರ ಎಲ್ಲರೂ ಚೆನ್ನಾಗಿ ನೆನ್ಪಿಟ್ಕೋಬೇಕು ಋತು. ಅದಕ್ಕೆ ಮತ್ತೆ ನಾನು ಅನ್ನೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನಗೂ ಇವತ್ತು ಒಳ್ಳೇದಾಯ್ತು. ಬನ್ರಿ. ನಮ್ಮ ಅತ್ತೆ ಇಲ್ಲಿದ್ದ ಒಂದು ಕೆಲಸ ಮಾಡಿಕೊಡ್ತಿರ್ಲಿಲ್ಲ. ಇವಾಗ ನೋಡಿ ಅವರ ಬಟ್ಟೆ ಎಲ್ಲ ಒಗೆದಕ್ಕೆ ಹೋಗಿದ್ದಾಳೆ ನಮ್ಮ ಅತ್ತೆ. ನಮಗೆ ಒಂದು ಲೋಟ ಸಮೇತ ತೊಳ್ಕೊಡ್ತಿರ್ಲಿಲ್ಲ. ಇವಾಗ ನೋಡಿ ಅವಳು ಸರಿಯಾಗಿ ಎಲ್ಲ ಕೆಲಸ ಮಾಡಿಸ್ಕೊಂತ ಇದ್ದಾಳೆ. ಮತ್ತು ಸುಮ್ಮನೆ ನಮ್ಮ ಅತ್ತೆ ಸವಾಸನೇ ಬೇಡ. ಹಂಗೆ ಹೋಗಿ ಅವ್ರು ಸಾಕ್ರಿ ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅವ್ರು ಸಾಕ್ರಿ ಮಾಡಿ ಅವತ್ತಿಗೆ ಸಾಕಾಗಿ ಬರ್ತೈತೆ ನೋಡ್ತಿರ್ಬೇಕಾರೆ. ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ನಾನೇನು ಸರಿಯಾಗಿ ಬೈಕಂತ ಇನ್ನು ಬಟ್ಟೆ ಒಗ್ಯಕ್ಕೆ ಹೋಗೈತೆ. ಅದೋಡು ಎಲ್ಲ ಓದ್ಕೊಂಬರ್ತಾ ಇದ್ದಾರೆ. ಬಟ್ಟೆ ತಗೊಂಬಂದು ಅಲ್ಲಿ ಇಕ್ಕಿದ್ರು. ಅಲ್ಲಿ ಇಕ್ತಾ ಇದ್ದಾರೆ.
ಬಟ್ಟೆನ ಇವಳು ಹೋಗಿದ್ಲೇನೋ. ಇಂಜಿನಿಯರ್ನ ಬಿಟ್ಟು ಹಾಕೋದ್ಲು. ಅಯ್ಯೋ ಅವತ್ತೆ ಹೋದಾಗಿಂದ ಒಳಗೆ ಇದ್ವು. ಈಗ ಹೋಗವಳೆಲ್ಲನ ಏನೋ ಬೇಕಾಗಿತ್ತೇನೋ, ಅಡುಗೆ ಗಿಡ್ಗೆ ಮಾಡ್ಬೇಕಾಗಿತ್ತೇನೋ, ಅದಕ್ಕೇನೆ ಕರೆದು ಬರೋಕ್ಕೆ ಹೋಗವಳೆ. ಯಾರೋ ಬರ್ತಾ ಇದ್ದಾರೆ ಕಣಲ್ಲಿ. ಋತು ಆಗವಳು. ಅಲ್ಲಡು ಋತು ಕೂದಲು ಬಂದಿರಂಗಿದ್ದಾವೆ. ಅಲ್ಲಡು ಜಯಂತಿ ಕರ್ಕೊಂಬರ್ತಾ ಐತೆ ನೋಡು. ಜಯಂತಿನೂ ಅವ್ರ ಗಂಡ ಋತು ಆಗಿದ್ದಾಳೆ ನೋಡೇ. ಇವಳೆ ನೋಡಲ್ಲಿ ಕೂದಲು ಬಂದಿದ್ದಾವೆ ಅವಳಿಗೆ. ಋತು ನಿನ್ನೆ. ಋತು ಋತು ಅಕ್ಕ ಚೆನ್ನಾಗಿದ್ದೀರಾ? ಶಾರದಕ್ಕ, ಗೀತಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಋತು. ಕೂದಲು ಬಂದಿದ್ದಾವೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಋತು ನೀನು. ಅಕ್ಕ, ನಾನು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ನಲ್ಲ ತಿರುಪತಿ ತಿಮ್ಮಪ್ಪನಿಗೆ, ಅದಕ್ಕೆ ನನಗೆ ಕೂದಲು ಬಂದುಬಿಟ್ಟಿದ್ದಾವೆ ಅಕ್ಕ. ದೇವ್ರು ನನಗೆ ಕೂದಲು ಕೊಟ್ಬಿಟ್ಟ. ಅಯ್ಯೋ ನಿನಗೆ ಕೂದಲು ಬಂದಿದ್ದಾವೆ, ಇವಳಿಗೆ ಕೂದಲು ಹೋಗಿದ್ದಾವೆ. ಇವಳವು ಕಿತ್ಕೊಂಡು ನಿನಗೆ ಕೊಟ್ಟಿದ್ದಾನೆ ಅನಿಸುತ್ತೆ ದೇವರು. ಇವಳಿಗೆ ಸುಸಿಗೂ ಕೂದಲೆಲ್ಲ ಉದ್ರೋಗ್ಯವ ಕಣೆ ಇರುತ್ತು. ನ್ಯಾಮಣಿ, ನನ್ನ ಮೊಮ್ಮಗಳನ್ನ ಆಡ್ಕೊಂಬರಲ್ಲ, ಅದಕ್ಕೆ ಇವತ್ತು ಸರಿಯಾಗಿ ಆಯ್ತಕ್ಕ. ನನ್ನ ಮೊಮ್ಮಗಳನ್ನ ಆಡ್ಕೊಂಡಿದ್ದಕ್ಕೆ ಇವತ್ತು ಕೂದಲೆಲ್ಲ ಉದ್ರೋಗ್ಯವಾಳವು. ಇವತ್ತು ದೇವ್ರು ನಮ್ಮ ಮೊಮ್ಮಗಳಿಗೆ ಕೂದಲು ಕೊಟ್ಬಿಟ್ಟ. ನೋಡಲಿ ನೋಡಿ, ಅವಳು ಆವಾಗ ಊರ್ಕೋಬೇಕು. ನನ್ನ ಮೊಮ್ಮಗಳು ಕೂದಲು ಬಂದಿರೋದು ನೋಡಿ. ಬರ್ತಾ ಇದ್ದಾಳೆ ಋತು, ಅಲ್ಲಿ ಬರ್ತಾ ಇದ್ದಾಳೆ. ಇಲ್ಲೇ ನಿಂತ್ಕೋ, ಇಲ್ಲಿ ನಾವು ಮಾತಾಡಿಸ್ತೀವಿ. ಇಲ್ಲೇ ನಿಂತ್ಕೋ. ಅಲ್ಲಿ ಹೋಗಿದ್ದಾಳೆ ಅವ್ರ ಅಮ್ಮನವಳು, ಬರ್ತಾ ಇದ್ದಾರೆ. ಕಂಫರ್ಟ್ ಮಾಡ್ಬೇಕಮ್ಮ. ಇವ್ರು ಯಾರು? ಇವಳೆ ಋತು ಆಗ್ಯವಳೆ. ಅಮ್ಮ, ಹೂನಮ್ಮ, ಋತುನೇ ಕಣಮ್ಮ. ಯಪ್ಪ ಅಮ್ಮ, ಅವಳಿ ಕೂದಲು ಬಂದಿವೆ. ಏನು ಟೋಪನ್ಸ, ನಿಜ ಕೂದಲ? ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಋತು. ನೋಡು, ನೀನು ತಿರುಪತಿಗೆ ಹೋಗಿ ಬಂದಿದ್ದಕ್ಕೆ ನಿನಗೆ ಒಳ್ಳೇದಾಗ್ಬಿಡ್ತು. ದೇವರು ನಿನಗೆ ಕೂದಲು ಬರೋ ಹಾಗೆ ಮಾಡ್ಬಿಟ್ಟ. ಅವನೇ ಸುಸು, ಅವಳಿಗೆ ಕೂದಲು ಬಂದವು ಕಣೆ, ನಿಜ ಕೂದಲೇ ಅವು. ಅಲ್ಲೋಡಲ್ಲಿ ಕೂದಲು ಬಂದಿದ್ದಾವೆ ಅವಳಿಗೆ. ಅಮ್ಮ, ಅವಳಿಗೆ ಕೂದಲು ಬಂದವೆ, ನನ್ನ ಕೂದಲು ಹೋಗಿ ಅವಳ ಕೂದಲು ಬಂದವೆ. ನನ್ನ ಅದಕ್ಕೆ ಕಣಮ್ಮ ಅಷ್ಟು ಹೋಗಿರೋದು, ಅವಳಿಗೆ ಕೂದಲು ಬರೋದಕ್ಕೆ. ಎಲ್ಲ ಕೂದಲು ನೋಡು. ಅಯ್ಯೋ ಅಯ್ಯೋ, ಅವಳ ಕೂದಲು ಬಂದವಮ್ಮ. ಅವಳಿಗೆ ಕೂದಲಿಲ್ಲ ಅಂತ ಆಡ್ಕೊಂತಿದ್ವಲ್ಲ, ಇವಾಗ ಕೂದಲು ಬಂದೇವು ಕಣಮ್ಮ ಅವಳಿಗೆ. ನನ್ನ ಮೊಮ್ಮಗಳನ್ನ ಆಡ್ಕೊಂಬರು ಕಣೆ. ಅಮ್ಮಣಿ, ಗೀತಮ್ಮ, ನನ್ನ ಮೊಮ್ಮಗಳನ್ನ ಆಡ್ಕೊಂಬರು ಕೂದಲಿಲ್ಲ ಅಂತ ಹೇಳಿ. ಈಗ ನೋಡಲಿ ಜನ, ಎಲ್ಲ ಟೋಪನ್ಸ್ ಅನ್ಕೋಬೋದು. ಏನಿಲ್ಲ, ನಿಜವಾದ ಕೂದಲೇನೆ. ಬೇಕಾದ್ರೆ ಹಿಂಗೆ ನೋಡು ನಿಜವಾದ ಕೂದಲಲ್ವಿ. ಯಾತು ನಾವು ಟೋಪನ್ಸ್ ಯಾತು ಹಾಕಿಲ್ಲ, ಅವಾಗಲೇ ಹಾಕಿಲ್ಲ ಅಂದಮೇಲೆ ನನ್ನ ಮೊಮ್ಮಗಳಿಗೆ ನಾವು ಯಾತು ಹಾಕಲ್ಲ. ಜಯಂತಿ, ಹೆಂಗೂ ಕೂದಲು ಬಂದ್ವಲ್ಲ. ಋತು ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ. ನಿನ್ನ ಕೂದಲಿಲ್ದಾಗೆ ಅಷ್ಟು ಲಕ್ಷಣ ಕಾಣಿಸ್ತಾ ಇದ್ದೆ. ನಿನ್ನ ಕೂದಲು ಬಂದಾಗಂತೂ ಇಲ್ಲೋಡು ಮಹಾಲಕ್ಷ್ಮಿ ಕಣ್ಣಂಗೆ ಕಾಣ್ತಾ ಇದೆಯಾ. ಅಯ್ಯೋ, ನೀನಂತೂ ಎಷ್ಟು ಲಕ್ಷಣ ಆಗಿದೆಯಾ. ನಿನ್ನ ಮುಖ ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಋತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೀನು. ಹೌದಲ್ವೇನಕ್ಕ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಕೂದಲು ಬಂದಿರೋದಕ್ಕೂ ಅದಕ್ಕೂ. ಅಲ್ಲೇ ನೋಡಿದ್ರೇನು ಚೈತ್ರಕ್ಕ, ಅರ್ಶಣ್ಣ ಅವರೆಲ್ಲ ನೋಡಿದ್ರಾ? ಇನ್ನೂ ಹೋಗಿಲ್ಲ ಅಕ್ಕ, ಮನೆ ಹತ್ರ ಇನ್ನೂ ಇವಾಗ ತಾನೇ ಹೋಗ್ತಾ ಇದ್ದೀವಿ. ಕೂದಲು ಬಂದಿವೆ ಅಂತ ಇಲ್ಲಿ ತೋರ್ಸಕ್ಕೆ ಬಂದವ್ರಿ. ಹೊಟ್ಟೆ ಉರಿತೈತೆ ಕಣಮ್ಮ ನನಗಂತೂ ನೋಡಿದ್ರೆ. ಸುಸು, ಇವಳು ಯಾರೇ ಋತು ಆಗವಳೆ ಕೂದಲು ಬಂದವ? ಸಿಂಧು, ಇವಳಿಗೆ ಕೂದಲು ಬಂದಿದ್ದಾವೆ ನೋಡು. ಅಯ್ಯೋ, ನನಗಂತೂ ನೋಡ್ತಿದ್ರೆ ಏನಪ್ಪ ಇದು. ಅಮ್ಮ, ಕಣ್ಣುಚ್ಕೊಳ್ಳಮ್ಮ ಅನ್ಸತಿ. ನಾನು ಕಣ್ಣುಚ್ಕೊಂಡು ನೋಡ್ತೀನಿ. ಇವಳು ಋತುನಾ? ಹೋಗ್ತೀವಿ ಕಣಮ್ಮ. ನಮ್ಮ ವರ್ಷಾನು ನಮ್ಮ ಚೈತ್ರಮ್ಮ ಕಾಯ್ತಿರ್ತಾರೆ. ಮಗಳು ಬರ್ತಾಳೆ ಅಂತ ಹೇಳಿ ಹೋಗ್ತೀವಿ. ಅವ್ರಿಗೂ ನೋಡ್ಬೇಕಂತ ಬೋಲ ಆಸೆಗಿದ್ದಾರೆ. ಅವ್ರ ತಾತಂತೂ ಬಿಡತ್ತ ಕಾತ್ಕೊಂಡು ಕೂಕಣೈತಂತಿ. ನಮ್ಮ ಋತಮ್ ಬರುತ್ತೆ ಅಂತ ಹೇಳಿ ಕಾತ್ಕೊಂಡು ಕೂಕಣೈತಂತಿ. ಅದಕ್ಕೆ ಹೋಗ್ತೀವ. ಅವಾಗಲೇ ಫೋನ್ ಮಾಡಿರಿ, ಎಲ್ಲೇ ಇದ್ರಾ ಅವಾಗಿಂದ ನಾನು. ಅದಕ್ಕೆ ಇನ್ನೊಂದು 2 ದಿನ ಇರ್ತಾಳೆ, ಬರ್ತಾಳೆ ಹೇಳಿ ಮಧ್ಯಾಹ್ನತ್ನಾಗ ಯಾವಾಗ ಹಂಗೆ. ಋತು ಭಾಳ ಚೆನ್ನಾಗಿ ಕಾಣ್ತಾ ಇದೆಯಾ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ಹಂಗೇನೆ. ನಿಜ. ಎಷ್ಟು ಚೆನ್ನಾಗಂದರೆ ಹೂವು ತಗೊಂಡಿನ ಮುಡ್ಕೊಬಿಡು. ಇಷ್ಟು ದಿವಸ ಅಂತೂ ಹೂವು ಮುಡ್ಕೋಬೇಕು ಅಂತ ಆಸೆಗಿದ್ದೆ. ಇನ್ನು ಸಾಕತ್ತು ಮುಡ್ಕೊಬಿಡು ಹೂವು ಎಲ್ಲ ಡಿಸೈನ್ ಜಡೆ ಹಾಕೋಬಿಡು. ಬಿಡಕ್ಕ, ಎಷ್ಟೋನ ದೇವ್ರು ಕೊಟ್ಟವನೆ ಅಂತ ಹಾರಾಡಬಾರ್ದು. ಎಷ್ಟೋ ಇವಾಗ ದೇವ್ರು ಕೊಟ್ಟವನಲ್ಲ, ಸಾಕಪ್ಪ ಇಷ್ಟನ ಅಂತ ಹೇಳಿ ತೃಪ್ತಿಗೆ ಸುಮ್ಮನೆ ಚೆನ್ನಾಗಿರೋದು ನೋಡಬೇಕು. ಕೊಟ್ಟವನೆ ಅಂತ ಹೇಳಿ ನಾವು ಹಾರಾಡಕ್ಕೆ ಹೋಗ್ಬಾರ್ದು. ನೋಡಿ, ಇಷ್ಟು ತಿಳ್ಕೊಂಡಿದ್ಯಲ್ಲ ಅಷ್ಟೇ ಸಾಕು. ಇಲ್ಲದೋಗಲ್ಲ, ಇರೋದು ಬರಲ್ಲ, ಹಾರಾಡಬಾರ್ದು. ಅದೇನೋ ನಿಜಾನೇ. ಹಾರಾಡಕ್ಕೆ ಹೋಗ್ಬಾರ್ದು. ಬಿಡು ಸಾಕು. ಏನು ಸಿಂಪಲಾಗಿ ಹಿಂಗೆ ಜಡೆ ಹಾಕೊಂಡಿದ್ಯಾ, ಏನು ಎಷ್ಟು ಜನ ಹಾರಾಡಕ್ಕೆ ಹೋಗ್ಬಾರ್ದು ಸುಮ್ಮನೆ. ನಾವು ದೇವರು ಕೊಟ್ಟು ನೋಡ್ತಾನಂತೆ, ಕಿತ್ಕೊಂಡು ನೋಡ್ತಾನಂತೆ. ಆಗ ಹಂಗಾಯ್ತು ಅಲ್ವೇನಮ್ಮ? ಎಷ್ಟನ ಕೊಟ್ಟಾಗ ಹಾರಾಡಬಾರ್ದಂತೆ, ಬಚ್ಕೊಂಡು ತಿನ್ಬೇಕಂತೆ. ನೀನು ಹೇಳ್ತಿರೋದು ನಿಜ. ಋತುಗೆ ಕೂದಲು ಬಂದಿದ್ದಾವೆ ನೋಡಿ. ತುಂಬ ಖುಷಿ ಆಯಿತು ನಮಗಂತೂ. ನಿಜ, ತುಂಬ ಖುಷಿ ಆಯಿತು. ಇವಳು ಸುಸಿ ನೋಡಿಬಿಟ್ಟವಳೆ, ನೋಡ್ತಾ ಇದ್ದಾಳೆ. ಅವಳಂತೂ ಎಲ್ಲಿಗೆ ಹೋಗೋವಳು ಅವಳನ್ನ ಎಲ್ಲಿಂದ ಹುಡ್ಕೊಬರ್ಬೇಕು ಅನ್ನಿಸ್ತೈತೆ. ನೋಡ್ರಿ ಅವಳ ಮಕ್ಕ ನೋಡ್ರಿ ಹೆಂಗಾಗೈತೆ ಅಂತ ಹೇಳಿ ಋತುದ್ ನೋಡಿ. ಇವಾಗ ನೋಡ್ರಿ ಅವಳು ಹೋದ್ಮೇಲೆ ಹೆಂಗೆ ಮಾತಾಡ್ತಾಳೆ. ಇವಾಗ ಒಂಥರ ಗರ ಬಡ್ದವಳ ಥರ ನಿಂತ್ಕೊಂಡಿದ್ದಾಳೆ.
ಇನ್ನೇನು ಹಂಗೆ ಏನಾದರೂ ಆಯ್ತೆ ಆಗುತ್ತೋ ಏನೋ ಅನ್ನಿಸ್ತೈತೆ ಹಂಗೆ ನಿಂತ್ಕೊಂಡವಳು ಅವಳು ನೋಡ್ತಾ ಕಣ್ಣಕ್ಕೆ ಬೆಳ್ಳಿಗೆ ತಂಗೆ ಕೂದಲಿಲ್ಲ ಅಂಬಳಲ್ಲ. ಅದಕ್ಕೆ ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅದಕ್ಕೇನೆ ನೋಡ್ರಿ ಎಷ್ಟು ಚೆನ್ನಾಗಿ ಕೊಟ್ಟಾಗ ಹಾರಾಡಬಾರ್ದು ಅನ್ನೋದು ಋತು ಹೇಳ್ತಾ ಐತಿ. ಅಕ್ಕ ಎಷ್ಟನೋ ನನಗೆ ದೇವ್ರು ಕೂದಲು ಕೊಟ್ಟಾನೆ ಅಂತ ಹಾರಾಡಕ್ಕೆ ಹೋಗಲ್ಲ ಕಣಕ್ಕ ನಾನು ಅಂತೇಳಿ ಹೇಳ್ತಾವಳೆ. ಅವು ಇಂಥ ಮಾತು ನೆನ್ಪಿಟ್ಕೋಬೇಕು ಯಾರೇ ಆಗಲಿ. ಇವಾಗ ಅವಳಂತಳ್ಗೇನಾದ್ರೂ ಹಿಂಗಾಗಂಗೆ ಕೂದಲು ಬಂದಿದ್ರೆ ಅಯ್ಯೋ ಡಿಸ್ಡಿಜನ್ ಜಡೆ ಒಂದು ಮಾರು ಜಡೆಗಿನ್ನ ಉದ್ದಾನೆ ಹೂವು ಮುಡ್ಕೊಬಿಡೋಳು. ನಾನು ಹಂಗೆ ಹೇಳಿದ ದಿನ ಓತಾಂಡು ಮುಡ್ಕೊಳಮ್ಮ ಡಿಸ್ಡಿಜನ್ ಜಡೆ ಹಾಕಂದ್ರೆ ಬೇಡ ಅಕ್ಕ ಅಂತ ಹೇಳ್ತಾವಳೆ. ಋತುಗೆ ಎಷ್ಟು ಬುದ್ಧಿ ಐತೆ ಅಲ್ವಾ. ಇದು ಹಂಗೆ ಹೆಂಗೆ ಆಡುತ್ತೆ, ನಮ್ಮ ಸುಸ್ಸುಗೆ ಬುದ್ಧಿನೇ ಇಲ್ಲ. ಇವಾಗ ನೋಡ್ರಿ ಅವಳಿಗೆ ಹೆಂಗಾಗೈತೆ ಅಂತ ಹೇಳೋಳು ಮಕ್ಕ. ನೋಡ್ತಾ ಇರಿ, ಇನ್ನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.